ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿನಿನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಹಾಗೂ ಇನ್ಸ್ಟಾ ಪೇಜ್ಗೆ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಲಾಸ್ಟ್ ಹೊರಬೇಡು, 5ನೇ ಹೊರಬೇಡು. ಸೊ ಇದು ಬಂದು ಪೂರ್ವ ದಿಕ್ಕಲ್ಲಿ ನಡೀತಿರುವಂಥದ್ದು. ಈ ಒಂದು ಸೆಷನ್ ಒಳಗೆ ನೋಡೋಣ, ಎಲ್ಲರ ಹತ್ರ ಮಾತಾಡ್ಸೋಣ. ಸೊ ಎಷ್ಟನೇ ಹೊರಬೇಡು ಅವ್ರು ಮಾಡ್ತಿರೋದು, ಹಾಗೆ ಜಾತ್ರೆ ಅಂದರೂ ಕೂಡ ಅವ್ರ ಪ್ರಕಾರ ಏನು, ಸೊ ಜಾತ್ರೆ ಅಂದರೆ ಅವ್ರಿಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಅಂತ ಕೇಳೋಣ. ಸೊ ಬನ್ನಿ. ಸೊ ನಮಸ್ತಮ್ಮ. ಸೊ ಇವತ್ತೇ ಫಸ್ಟ್ ಬಂದಿರೋದು ಅಥವಾ ಮುಂಚೆ ಹೊರಬಿಡುಗೆಲ್ಲ ಬಂದಿದ್ದೀರಾ? ಪ್ರತಿ ವರ್ಷನೂ ಬರ್ತೀರಾ? ಅಂದರೆ ನಿಮ್ಗೆ ನೆನಪಿರೋ ಹೊತ್ತಿಗೆ ಎಷ್ಟು ಹೊರಬಿಡೋನ ಇಲ್ಲಿವರೆಗೂ ನೋಡಿದ್ದೀರಾ? ಸುಮಾರು ಮದುವೆ ಆಗಿ 25 ವರ್ಷ ಆಯ್ತು. 25 ವರ್ಷದಿಂದ 2 ವರ್ಷಕ್ಕೊಂದ್ಸಲ. ಒಂದು 14 ಸಲ ಬಂದಿದೆ. ಸೊ ನಿಮ್ಮ ಪ್ರಕಾರ ಜಾತ್ರೆ ಅಂದರೆ? ಜಾತ್ರೆ ಅಂದ್ರೆ ಏನೋ ಒಂದು ಖುಷಿ ಖುಷಿ ಸೇವೆ ಅಂತ ಹೇಳಿ, ಸೇವೆ ಮತ್ತೆ ಮಾಡ್ತಾ ಇರೋವಂಥದ್ದು ಅಂತ ಹೇಳಿ. ಇನ್ನು ಜಾತ್ರೆ ಅಂದ್ರೆ ಕೂಡ ನಿಮ್ಮ ಮನೇಲಿರುವಂತಹ ವೈಭವ ಹೇಗಿರತ್ತೆ ಅಂತ ಹೇಳ್ಬೋದಾ? ಮದುವೆ ವೈಭವನೇ ಮನೆಯಲ್ಲಿ ನಾವು ಮದುವೆ ವೈಭವನೇ ಮಾಡ್ತೇವೆ. ಅಂದ್ರೆ ಅಮ್ಮ ಮನೆ ಕ್ಲೀನ್ ಆಗಿ ಬಣ್ಣ ಎಲ್ಲ ನಮ್ಮ ಮನೆ ಮದುವೆನೇ ನಾವು ಅಮ್ಮ ಮಾಡ್ತೇವಲ್ಲ, ಆ ಥರ ಖುಷಿ ನಮ್ಗೆ. ಅಷ್ಟು ಖುಷಿ ಇದೆ ಅಂತ ಹೇಳಿ. ಇನ್ನು ಈಗ ಜನತೆ ನೋಡ್ತಾ ಇರ್ತಾರೆ, ಸೊ ಅವ್ರಿಗೆ ಕರೆಯೋದಾದ್ರೆ ಹೇಗೆ ಕರೆಯೋದು? ನಮ್ಮ ಮನೆ ಮದುವೆ, ಅಮ್ಮನ ಮದುವೆ ಅಂದ್ರೆ ಎಲ್ಲೂ ಆಗುದಿಲ್ಲ ಈ ತರ ಫಂಕ್ಷನ್. ಮತ್ತೆ ಈ ತರ ಜಾತ್ರೆ ಅಂದ್ರೆ ಎಲ್ಲಿಂದನೂ ಹುಡ್ಕೊಂಡು ಬರ್ತಾರೆ ಜನ, ಅಂದ್ರೆ ಎಲ್ಲೂ ಬಿಡುದಿಲ್ಲ. ಜಾತ್ರೆ ಅಂದ್ರೆ ಅಷ್ಟು ಬರ್ತಾರೆ. ಈಗ ನೀವು ನೋಡ್ರಿ ಹೊರಬಿಡು, ಈಗ ಇಷ್ಟೊತ್ತಿಗೆ ಜನ ಇಲ್ಲ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಬಹಳ ಜನ ಬರ್ತಾರೆ, ಜನ ಬರ್ತಾರೆ. ಆದ್ರೇನು ನಾವು ಇದು ನೋಡ್ತಾ ಇರೋದ್ರಿಂದ ನಮಗೆ ಒಂದು ದೊಡ್ಡ ಹಬ್ಬ ಅಂತ ಹೇಳಿ, ಅಂದ್ರೆ ಈ ಜಾತ್ರೆ ನೋಡುಗರಿಗೆ ಒಂದು ಹಬ್ಬ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಇನ್ನು ಅತಿ ದೊಡ್ಡ ಜಾತ್ರೆ, ಹಾಗಾಗಿ ಎಲ್ಲರೂ ಸ್ವಾಗತ ಅಂತ ಹೇಳಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ರಾತ್ರಿ ನಿದ್ರೆ ಬರಲಿಲ್ಲ, ನಾಳೆ ಸ್ಕೂಲಿಗೆ ಹೋಗೋದಿಲ್ಲ? ಹೋಗ್ಬೇಕು. ಸೊ ಇವತ್ತು ಹೊರಬಿಡಕ್ಕೆ ಬಂದಿದ್ದೀರಲ್ಲ, ಪ್ರತಿ ವರ್ಷನೂ ಕರ್ಕೊ ಬರ್ತೀರಾ? ಇದು ಫಸ್ಟ್ ವರ್ಷ ಬಂದಿರೋದಾ? ಫಸ್ಟ್ ವರ್ಷನಾ? ನೀವು ಬಂದಿರೋದು ಫಸ್ಟ್ ವರ್ಷ? 4 ವರ್ಷ ಆಯ್ತು. 4ನೇ ಹೊರಬಿಡು ನೋಡ್ತಾ ಇರುವಂಥದ್ದು. ಅಂದ್ರೆ ಬರೀ 5ನೇ ಹೊರಬಿಡಿಗೆ ಮಾತ್ರ ಬರ್ತೀರಾ ಅಥವಾ ಮುಂಚೆ ಲಾಸ್ಟ್ ಹೊರಬಿಡಿಗೆ ಬರ್ತೀರಾ? ಸೊ ನಿಮ್ಮ ಪ್ರಕಾರ ಜಾತ್ರೆ ಮಾರಿಕಾಂಬ ಅಮ್ಮ ಅಂದ್ರೆ ಒಂದು ಹಬ್ಬ ಥರನೇ ಜಾತ್ರೆ ಆಗುತ್ತೆ, ಜಾತ್ರೆ ಚೆನ್ನಾಗತ್ತ ಅಂತ ಹೇಳಿ. ಎಸ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಈ ವರ್ಷನೇ ಫಸ್ಟ್ ಈಗ ಸೊ ಅಷ್ಟೊತ್ತು ಗಂಟೆ ನಾನು ಮಾತಾಡಿದ್ದೆ, ಇವ್ರು ದಾವಣಗೆರೆಯಿಂದ ಬಂದಿದ್ದಾರೆ. ಸೊ ಅವ್ರ ಎಜುಕೇಶನ್ ಎಲ್ಲ ದಾವಣಗೆರೆಯಲ್ಲಿ ಮಾಡ್ತಿರೋಂಥದ್ದಂತೆ. ಸೊ ಪ್ರತಿ ವರ್ಷನೂ ಬರ್ತೀರಮ್ಮ ಅಥವಾ ಇದು ಫಸ್ಟ್ ವರ್ಷ? ಪ್ರತಿ ವರ್ಷನೂ ಬರ್ತೀವಿ. ಹೊರಬಿಡಿ ಇದೆ ವರ್ಷ ಫಸ್ಟ್ ಹೊರಬೇಡು. ಎಷ್ಟು ಹೊರಬೇಡು ನೋಡಿದ್ರಿ ಮಾ? ಎಲ್ಲದನ್ನು. ಹೌದಾ? ಹೇಗಿತ್ತು ಈಗ ನೀವು ಆಸ್ ಅ ಯಂಗ್ಸ್ಟಾರ್ ನೀವು ಇದನ್ನ ನೋಡಿದಾಗ ನಿಮ್ಗೆ ಹೇಗೆ ಅನ್ನಿಸ್ತು? ಫೆಸ್ಟಿವಲ್ ತರ ಲುಕ್, ವೈಬ್ ಅನ್ನಿಸ್ತು ಅಂತ, ಹಬ್ಬದ ತರನೇ ಕಾಣಿಸ್ತು ಅಂತ ಹೇಳಿ. ಇನ್ನು ಯಾವ್ದಾದ್ರು ಜಾತ್ರೆ ನೋಡಿದಿರಾ ನೀವು? ನೋಡಿದಿರಾ ಜಾತ್ರೆ ಎಲ್ಲ? ಸಿರ್ಸಿ ಜಾತ್ರೆ ತರ ಯಾವ್ದು ಇಲ್ಲ ಅಂತ ಹೇಳಿ, ಅಂದ್ರೆ ನಮ್ ಜಾತ್ರೆ ಮಸ್ತಾಗಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ನಡೆಯುತ್ತೆ ಸಿರ್ಸಿ ಮಾರಿಕಾಂಬ ಜಾತ್ರೆ. ಮತ್ತೆ ಬೇರೆ ಜಾತ್ರೆ ಎಲ್ಲ 1 ದಿವಸ 2 ದಿವಸ ಅಷ್ಟಕ್ಕೆ ಇರುವಂತದ್ದು. ಇನ್ನು ಈಗ ದಾವಣಗೆರೆಯಿಂದ ನೀವು ಬಂದ್ರಿ ಅಂತ ಹೇಳಿದ್ರಿ. ಸೊ ಜಾತ್ರೆ ಸಲುವಾಗಿ ಬಂದ್ರ ಅಥವಾ ಹೇಗೆ? ನಮ್ಮ ಊರೇ ಇದಲ್ವಾ, ಅದಕ್ಕೋಸ್ಕರ ನಾವು ಇರ್ಲೇಬೇಕು ಅಂತ ಹೇಳಿ. ಇನ್ನು ಮಾರಿಕಾಂಬ ಅಮ್ಮ ಅಂದ್ರೆ ನಿಮ್ ಪ್ರಕಾರ? ಭಕ್ತಿ, ಬಹಳ ಶಕ್ತಿ ದೇವತೆ. ಬರ್ಲಿಲ್ಲದವ್ರಿಗೂ ಬರ್ಸ್ಕೊಳ್ಳೋದು ಮನ್ಸು ಮಾಡ್ತಾಳೆ ಅಲ್ವಾ? ಅಷ್ಟು ನಮ್ಮ ಅಮ್ಮಂದು ದಯ ಅಂತ ಹೇಳಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಮಾರಿಕಾಂಬ ಅಮ್ಮ ಅಂದರೆ ಶಕ್ತಿ, ಒಂದು ನಂಬಿಕೆ ಅಂತಲೇ ಹೇಳ್ತಾ ಇದ್ರು. ಸೊ ಇವ್ರು ಸಣ್ಣ ಮಕ್ಕಳು ಬಂದಿದ್ರು. ಹಾಯ್, ಇದು ಫಸ್ಟ್ ಹೊರಬೇಡು ಅಥವಾ ಮುಂಚೆ ಬಂದಿದ್ರು? ಫಸ್ಟ್ ಹೊರಬೇಡು. ಸೊ ಫಸ್ಟ್ ಟೈಮ್ ಬಂದಿರೋದಾ ಅಥವಾ ಮುಂಚೆ ಯಾವಾಗಾದ್ರೂ ಬಂದಿದ್ದೀರಾ? ಫಸ್ಟ್ ಟೈಮು, ಈ ವರ್ಷದ ಫಸ್ಟ್ ಹೊರಬೇಡು. ಸೊ ಯಾಕೆ ಬಂದಿರೋದು? ನಿಮ್ಗೆ ಹೆಂಗೆ ಗೊತ್ತಾಯಿತು ಹೊರಬೇಡು ಬಗ್ಗೆ? ನಮ್ಮ ತಮ್ಮ ಅಲ್ಲೇ ಇರ್ತಿದ್ದ, ಅದಕ್ಕೆ ಗೊತ್ತಾಯ್ತು. ಎಲ್ಲಿ? ಇದು ಮಾರಿಗುಡಿ ಅಲ್ಲೇ ಕೆಲಸ ಮಾಡೋದು. ಓ, ಮಾರಿಗುಡಿ ಹತ್ರ ಇರ್ತೀರಾ, ಹಾಗಾಗಿ. ಸೊ ನಿಮ್ಮ ಪ್ರಕಾರ ಮಾರಿಕಾಂಬ ಅಮ್ಮ ಅಂದರೆ ದೇವರು. ಸೊ ಅವ್ರಂದ್ರೆ ಎಷ್ಟು ಇಷ್ಟ? ಸೊ ನಿಮ್ಮ ಪ್ರಕಾರ ಇಷ್ಟ. ಸೊ ಎಷ್ಟು ಜಾತ್ರೆ ಮಾಡಿದ್ದೀರಾ ಇಲ್ಲಿವರೆಗೂ? ಜಾತ್ರೆಗೆ ಎಲ್ಲ ದಿನ ಮಾಡಿ ಹೋಗ್ತೀರಾ? ಪ್ರತಿ ವರ್ಷನೂ ಹೋಗ್ತೀರಾ? ಈಗ ಶಾಲೆ, ಈಗ ಎಕ್ಸಾಮ್ಸ್ ಎಲ್ಲ ಇರ್ತದೆ, ಸೊ ಅವಾಗಲೇ ಜಾತ್ರೆ ಮಾತ್ರ ಬಿಡಲ್ಲ, ಹೋಗ್ಲೇಬೇಕಲ್ಲ? ಎಲ್ಲರಿಗೂ ಕರೆದ್ಬಿಡಿ, ನಮ್ಮೂರ ಜಾತ್ರೆಗೆ ಬಂದ್ಬಿಡಿ. ಯಾವಾಗಿಂದ? 24ರಿಂದ 4. ಯಾವ 24? ಈ ತಿಂಗಳು 24, ಫೆಬ್ರವರಿ 24 ಅಲ್ಲ? ಎಸ್, ಥ್ಯಾಂಕ್ ಯು. ಸೊ ಬನ್ನಿ, ಇನ್ನು ಮುಂದೆ ಮಾತಾಡ್ಸೋಣ. ಹಾಯ್. ಸೊ ಫಸ್ಟ್ ಟೈಮಾ ಹೊರಬಿಡು? ಎಲ್ಲ ವರ್ಷನೂ ಬರ್ತಾ ಇದ್ದೀರಾ? ಟೋಟಲ್ 5 ಹೊರಬಿಡುಗೆ ಬರ್ತೀರಾ ಅಥವಾ ಎಲ್ಲ ಹೊರಬಿಡುಗೂ ಬರ್ತೀರಾ? ಸೊ ನಿಮ್ಮ ಪ್ರಕಾರ ಮಾರಿಕಾಂಬ ಅಮ್ಮ ಅಂದರೆ ಪವರ್ಫುಲ್ ದೇವತೆ. ನಿಮ್ಮ ಪ್ರಕಾರ? ದೇವತೆ, ಗ್ರಾಮ ದೇವತೆ, ಒಂದು ಶಕ್ತಿ ದೇವತೆ ಅಂತ ಹೇಳಿ. ನಮ್ಮಮ್ಮ ಅಲ್ವಾ? ನಮ್ಮಮ್ಮ ನಮಗೆಲ್ಲರಿಗೂ ಅಮ್ಮ ಶ್ರೀ ಮಾರಿಕಾಂಬ ಅಮ್ಮ ಅಲ್ವಾ? ಇನ್ನು
ನಿಮ್ಮ ಪ್ರಕಾರ ಈಗ ಹೊರಬೀಡುಗೂ ಹೋದ್ಸಲ ಬಂದಿದ್ರಿ ಅಂತ ಹೇಳಿದ್ರಿ. ಸೊ ಹೋದ್ಸಲ ಜಾಸ್ತಿ ಜನ ಬಂದಿದ್ರೆ ಈ ಸಲ ಜಾಸ್ತಿ ಜನ ಬಂದಿದ್ರು ಅಂತ ಹೇಳಿ ಕಂಪೇರ್ ಮಾಡಿದ್ರೆ ಈ ಸಲ ತುಂಬಾ ಜಾಸ್ತಿ ಇದ್ದಾರೆ ಜನ ಎಲ್ಲ ನೋಡಿದ್ರೆ ಗೊತ್ತಾಗ್ತಾ ಇದೆ. ಅಂದ್ರೆ ಆ ವೈಬಲ್ಲೇ ಜನಸಂಖ್ಯೆ ನೋಡಿದಾಗ ಗೊತ್ತಾಗ್ತಾ ಇದೆ ಅಂತ. ಇನ್ನು ಈಗ ಬೇರೆ ಜಾತ್ರೆ ಎಲ್ಲ ನಡೀತದೆ, ಆ ಜಾತ್ರೆಗೂ ನಮ್ಮ ಜಾತ್ರೆಗೂ ಏನಾದರೂ ಡಿಫ್ರೆನ್ಸ್ ಏನಾದರೂ ಕಾಣುತ್ತಾ? ತುಂಬಾ ಡಿಫ್ರೆನ್ಸ್ ಇದೆ. ಹಾಂ, ಹೆಂಗೆ ಆಚಾರ ವಿಚಾರ ಇರ್ಬೋದು ಅಥವಾ ಸಂಪ್ರದಾಯ ಇರ್ಬೋದು, ಎಲ್ಲ ಫುಲ್ ಟೋಟಲಿ ಡಿಫ್ರೆಂಟ್ ಇದೆ ಅಂತ ಹೇಳಿ ಒಂದ್ಸಲ ಕರಿಬೋದಾ ಮ್ಯಾಮ್ ನಮ್ಮ ಜಾತ್ರೆಗೆ? ಬನ್ನಿ ನಮ್ಮ ಜಾತ್ರೆಗೆ. ಎಸ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಸೊ ಬೇರೆ ಊರಿನ ಜಾತ್ರೆಗೂ ಅಲ್ಲಿನ ಪರಂಪರೆನೂ ಸೇಮ್ ಇರ್ತದೆ, ಬಟ್ ನಮ್ಮೂರ ಜಾತ್ರೆ ಅಂದ್ರೆ ಕೂಡಲೇ ನಮ್ಮೊಂಥರ ಹೆಮ್ಮೆ, ನಮ್ಮೊಂಥರ ಖುಷಿ. ಸೊ ಇನ್ನಷ್ಟು ಮಾತಾಡೋಣ. ಅಮ್ಮ ಮಾತಾಡ್ತೀರಾ? ಹಾಯ್ ಅಮ್ಮ, ಇದು ಫಸ್ಟ್ ಹೊರಬಿಡೋಣ ಅಥವಾ ಮುಂಚೆ ಯಾವ್ದಾದ್ರು ಹೊರಬಿಡಕ್ಕೆ ಬಂದಿದ್ದೀರಾ? ಇಲ್ಲಿ ಬಂದಿದ್ದೀರಾ? ಮುಂಚೆ ಎಲ್ಲ ಬಂದಿದ್ದೀರಾ? ಹೋದ ಸಲ ಆಗಿರೋ ಜಾತ್ರೆ ಟೈಮಲ್ಲೂ ಬಂದಿದ್ರಾ? ನಿಮ್ಮ ಪ್ರಕಾರ ಹೋದ ಸಲ ಏನು ಹೊರಬಿಡಕ್ಕೆ ಬಂದಿದ್ದ ಜನಸಂಖ್ಯೆ ಜಾಸ್ತಿನಾ ಈ ಸಲ ಬಂದಿದ್ದ? ಹೋದ ಸರಿನೇ ಜಾಸ್ತಿ, ಬೇಗ ಜನ ಬರ್ತಾರೆ, ಇನ್ನು ಬರ್ತಾರೆ ಅಂತ ಹೇಳಿ ಬರ್ತಾರೆ. ಸೊ ಅಮ್ಮ, ನಿಮ್ಮ ಪ್ರಕಾರ ಮಾರಿಕಾಂಬ ಅಮ್ಮ ಅಂದರೆ? ನಮ್ಮ ಊರಿನಮ್ಮ, ನಮ್ಮಮ್ಮ ಅಂತ ಹೇಳಿ. ಇನ್ನು ಈಗ ಹೊರಗಡೆಯಿಂದ ತುಂಬ ಜನ ಬರ್ತಾರೆ ಮಾರಿಕಾಂಬ ಜಾತ್ರೆ ಅಂದರೂ ಕೂಡಲೇ. ಸೊ ನಿಮ್ಮ ಪ್ರಕಾರ ನೀವು ನೋಡುವಂತಹ ಜಾತ್ರೆಗೂ ಈಗ ಏನಾದರೂ ವ್ಯತ್ಯಾಸ ಆಗಿದೆಯಾ? ಏನು ಚೇಂಜಸ್ ಇಲ್ಲ ಅಂತ ಹೇಳಿ, ಅವಾಗಿನ ಥರನೇ ಇವಾಗಿನವ್ರಿಗೂ ಹೋಗುತ್ತೆ ಅಂತ. ಥ್ಯಾಂಕ್ ಯು ಅಮ್ಮ. ತಮ್ಮ ಚಹಾ ಕುಡ್ಕೊಂಬಂದಿದ್ರಿ ನೋಡಿ, ಈಗ ಎಷ್ಟು ಎನರ್ಜಿ ಇರಬೇಕಲ್ಲ. ನೀವು ಇಲ್ಲಿ ಮಾತಾಡ್ಸೋಣ. ಹಾಯ್, ಫಸ್ಟ್ ಟೈಮಾ? ಫಸ್ಟ್ ಟೈಮಾ? 40 ವರ್ಷ ಇದ್ಕಿನ್ನು ಹೊರಬಿಡಿದು ಊಟ ಮಾಡಲಿಲ್ಲ. ಹೌದಾ? ಈ ಹೊರಬಿಡಲಿ ಗೊತ್ತಿಲ್ಲಾಗಿತ್ತು ನನಗೆ ಅಲ್ವಾ, ಈ ಫಸ್ಟ್ ಟೈಮ್. ಇನ್ನು ಈ 5 ಹೊರಬಿಡಲಿ ಇದೆ ಫಸ್ಟ್ ಟೈಮ್? ಇದಲ್ಲ, 40 ಇಯರ್ಸ್ ಆಯ್ತು ಸಿರ್ಸಿಲಿದ್ದ ಫಸ್ಟ್ ಹೊರಬಿಡಿದೆ ನೋಡಿರೋದು. ನೋಡಿ ಹೇಗೆ ಅನ್ನಿಸ್ತು ಮ್ಯಾಮ್? ಖುಷಿ ಆಯ್ತು, ಚೆನ್ನಾಗಿತ್ತಾ? ಸೊ ನಿಮ್ಮ ಪ್ರಕಾರ ಮಾರಿಕಾಂಬಮ್ಮ ಅಂದರೆ? ಶಕ್ತಿ ಸಿರ್ಸಿಯನ್ನು ಕಾಯ್ತಿರೋದು ಅದೇ ಅಲ್ವಾ? ಕರ್ನಾಟಕದಲ್ಲೇ ಫೇಮಸ್ ಅಲ್ಲ ನಮ್ಮರಮ್ಮ ಅಂತ ಹೇಳಿ. ದೇವಿ ಮೂರ್ತಿ ಕಂಡ್ರೆ ಖುಷಿ ಆಗ್ತದೆ, ಖುಷಿ ಆಗುತ್ತೆ. ಅವ್ರ ಮುಖ ನೋಡಿದ್ರೆ ನಮ್ಗೊಂಥರ ಶಕ್ತಿ ಅಲ್ವಾ, ಖುಷಿ. ಇನ್ನು ಸೌಮ್ಯ ಉಂಟು ನಮ್ಮ ದೇವರು, ಬೇರೆ ಹಾಗೆ ಉಗ್ರ ಹಾಗಿಲ್ಲ, ಇಲ್ಲ ಧೈರ್ಯ. ಈಗ ದೇವ್ರ ಬಾಗ್ಲ ಒಂದು 15 ದಿನ ಯುಗಾದಿ ತನಕ ಮುಚ್ತದೆ ಅಂದ್ರೆ ಒಂದ್ ರೀತಿ ಏನೋ ಧೈರ್ಯನೇ ಇಲ್ಲದಂಗೆ ಆಗ್ತದೆ. ಅವಾಗ ನಮ್ಮ ಮನೆಯವ್ರನ್ನೇ ಅಲ್ವಾ. ಈಗ ಅಮ್ಮನ ಇಷ್ಟೆಲ್ಲ ಕಾರ್ಯಕ್ರಮ ಆಗತ್ತೆ. ಸೊ ನಿಮಗೆ ಬೆಸ್ಟ್ ಅಂತ ಯಾವ್ದು ಅನ್ಸುತ್ತೆ? ಈಗ ಮದುವೆ ಉಂಟು, ಹಾಗೆ ಜಾತ್ರೆ ಗದ್ದಿಗೆ ಕರ್ಕೊಬರೋದ್ರಿಂದ ಹಿಡಿದು ಎಲ್ಲದು. ಗದ್ದಿಗೆ ಒಯ್ಯೋದು ಇಷ್ಟ. ಯಾವಾಗಲೂ ಹೋಗ್ತೀರಾ ಹಾಗಿದ್ರೆ? ಅದು ಯಾವಾಗಲೂ ಮಾತ್ರ ಹೊರಬಿಡು ಮಾತ್ರ ಫಸ್ಟ್ ಟೈಮ್. ಫಸ್ಟ್ ಟೈಮ್ ಚೆನ್ನಾಗಿತ್ತು. ಆಗಿದ್ರೆ ನಿಮ್ಮ ಪ್ರಕಾರ ಇಷ್ಟು ಜನ ಬರ್ತಾರೆ ಅಂತ ಅನ್ಕೊಂಡಿದ್ರೆ? ನಾನಿಲ್ಲ, ಇದೇ ಫಸ್ಟ್ ಟೈಮ್ ಆಗಿದ್ದಕ್ಕೆ ಅದು ಅಷ್ಟೆಲ್ಲ ಚೇರ್ ಆಗ್ತದಲ್ಲ, ಅದೆಲ್ಲ ಫಿಲಪ್ ಆಗ್ತದಾ ಏನು ಅಂತ ಕ್ಯೂರಿಯಾಸಿಟಿ ಉಂಟು ನನಗೆ. ಅಲ್ಲ, ಈಗ ಕ್ಯೂರಿಯಾಸಿಟಿಗೆ ಇನ್ನು ಅರ್ಧ ತಾಸಿಗೆ ನಿಮಗೆ ಫುಲ್ ಆನ್ಸರ್ ಸಿಕ್ಬಿಡತ್ತೆ. ಅದೇ ಇನ್ನು ಒಂದ್ಸಲ ನಮ್ಮ ಜನತೆ ಕರಿಬೋದಾ ಈ ವರ್ಷದ ಜಾತ್ರೆಗೆ ಬನ್ನಿ ಅಂತ ಹೇಳಿ? ಅಂದ್ರೆ ಸಿರ್ಸಿ ಅಧಿದೇವತೆ ಅಷ್ಟೇ ಹೌದು, ಕರ್ನಾಟಕದಲ್ಲೇ ಫುಲ್ ಫೇಮಸ್ ಇರೋ ಜಾತ್ರೆ ನಮ್ಮ ಸಿರ್ಸಿ. ಎಲ್ಲರೂ ಬಂದು ನಮ್ಮ ಸಿರ್ಸಿ ದರ್ಶನ, ಮಾರಿಕಾಂಬ ದೇವಿ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ಕೊತಾ ಇದ್ದೆ. ಎಸ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹಾಯ್, ನಿಮ್ಮ ಹೆಸರು? ತರುಣ್ ಅಂತ. ತರುಣ್. ನಿಮ್ಮ ಹೆಸರು? ಸಚಿನ್. ಸೊ ಇವತ್ತು ಫಸ್ಟ್ ಟೈಮ್ ಬಂದಿರೋದಾ ಅಥವಾ ಫಸ್ಟ್ ಟೈಮ್? ಇವತ್ತೇ ಬಂದಿರೋದು. ಮುಂಚೆ ಯಾವಾಗಾದ್ರೂ ನೋಡಿದ್ದೀರಾ? ಮುಂಚೆ ನೋಡಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ನೀವು ನೋಡ್ತಿರುವಂಥದ್ದು. ನೀವು ಸಹ ಫಸ್ಟ್ ಟೈಮ್? ಫಸ್ಟ್ ಟೈಮ್. ಹೇಗಿದ್ದಾವೆ ಇವತ್ತಿನ ಹೊರಬೀಡು? ಹೆಂಗೆ ಗೊತ್ತಾಯಿತು ಹೊರಬೀಡು ನಡೀತಾ ಇದೆ ಅಂತ? ಹೊರಬೀಡು ನಡೀತದೆ ಅಂತ ಹೇಳಿ ಹಿಂಗೆ ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ಸೊ ನಿಮ್ಮ ಪ್ರಕಾರ ಮಾರಿಗುಡಿ ಮಾರಮ್ಮ ಅಂದರೆ ನಿಮ್ಮ ಪ್ರಕಾರ ಏನು? ಗ್ರಾಮ ದೇವತೆ, ಶಕ್ತಿ ಅಂತ ಹೇಳಿ, ಪವರ್. ಎಸ್, ನಿಮ್ಮ ಪ್ರಕಾರ? ಶಕ್ತಿ ಒಂದು ಪವರ್, ನನ್ನ ಅಮ್ಮ ಅಂತ ಹೇಳಿದ್ರೆ ಅಂತ. ಇನ್ನು ಸುಮಾರು ಕಡೆಯಿಂದ ಬರ್ತಾರೆ, ಈಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ಬೋದು. ನೀವು ನೋಡಿರೋ ಹಾಗೆ ಮುಂಚೆ ಜಾತ್ರೆಗೂ ಈಗಿನ ಜಾತ್ರೆಗೂ ಏನಾದರೂ ವ್ಯತ್ಯಾಸ ಇದೆಯಾ? ಆ ಥರ ಏನು ಕಾಣಿಸ್ತಿಲ್ಲ. ಜಾತ್ರೆ ಶುರು ಆದ್ಮೇಲೆ ನೋಡಬೇಕು. ಎಲ್ಲರಿಗೂ ವೆಲ್ಕಮ್ ಅಷ್ಟೇ. ಎಸ್, ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ರೆ. ಜಾತ್ರೆಗೆ ಎಲ್ಲರೂ ಬನ್ನಿ. ಥ್ಯಾಂಕ್ ಯು. ಎಲ್ಲರೂ ನಮ್ಮೂರ ಜಾತ್ರೆಗೆ ಬನ್ನಿ. ಇದೇ ಬರುವ ಫೆಬ್ರವರಿ 24ರಿಂದ ಮಾರ್ಚ್ 4ರವರೆಗೆ ನಮ್ಮೂರ ಸಿರ್ಸಿ ಮಾರಿಕಾಂಬ ಜಾತ್ರೆಗೆ ಬನ್ನಿ. ಥ್ಯಾಂಕ್ ಯು.